ಮಲ್ಲಿಕಾರ್ಜುನ್ ಸರ್ ಜೊತೆ ಫಸ್ಟ್ ಸಿನಿಮಾ ಇದು. ಅವ್ರು ನನ್ನ ಹತ್ರ ಬಂದಾಗ, ಸರ್ ನೀವು ಉತ್ತರ ಕರ್ನಾಟಕದವರು, ನಾವು ಉತ್ತರ ಕರ್ನಾಟಕದವರು, ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು, ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ್ದೀವಿ. ಜಾನಪದ ಅಂದರೆ ಹಿನ್ನೆಲೆ ಹಳ್ಳಿ ಸೊಗಡು ಮತ್ತು ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೊಗಡಂತ ತುಂಬಿರುವಂಥ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ. ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಬೀದರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವರು ಅಂತ, ಹಾಗಾಗಿ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು. ಈ ಸಿನಿಮಾದಲ್ಲಿ ಬಂದು 4 ಹಾಡುಗಳು ಮಾಡಿದ್ದೀವಿ. 2 ಬಿಟ್ ಸಾಂಗ್ ಇದೆ. ಬ್ಯಾಕ್ಗ್ರೌಂಡ್ ಬಂದು ಧರ್ಮವಿಶ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಹಾಡು ಚೆನ್ನಾಗಿ ಬಂದಿದೆ. ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ. ಫಸ್ಟ್ ಸಾಂಗು ಸಾಹಿತ್ಯ ಬಂದು ಡೈರೆಕ್ಟರ್ 2 ಸಾಂಗ್ ಬರೆದಿದ್ದಾರೆ. ಮತ್ತು ಶಿವ್ ಬೇರ್ಗಿ ಒಂದು ಸಾಂಗ್ ಬರೆದಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ. ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಸಂಗೀತ ಕಟ್ಟಿ ಅವರು ಹಾಡಿದ್ದಾರೆ. ಮತ್ತು ನಮ್ಮದು ಸಿಂಗರ್ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ, ಅವರು ಹಾಡಿದ್ದಾರೆ ಬೀದರ್ ಹೋಗಿ. ಬಟ್ ಅವ್ರು ವಿನ್ ಆಗೋಕ್ಕಿಂತ ಮುಂಚೆ ನಾನು ಒಂದು ಸರಳ ಪ್ರೇಮಕತೆ 2 ಸಾಂಗ್ ಹಾಡಿಸಿದ್ದೆ. ನಾನು ಹಾಡಿಸಿದ ನಂತರನೇ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು, ಅವರು ಹಾಡಿದ್ದಾರೆ. ಮತ್ತೆ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್, ಮಾಳು ಹಾಡಿದ್ದಾರೆ. ಮಾಳು ನಿಪ್ನಾಳ್ ಹಾಡಿದ್ದಾರೆ. ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಹಾಡುಗಳು ನೋಡಿದ್ದೀನಿ. ನಾನು 2 ಪಿಕ್ಚರ್ ನೋಡಿದ್ದೀನಿ, ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡಿದ್ರೆ ದೊಡ್ಡ ಹ್ಯೂಜ್ ಕ್ಯಾನ್ವಾಸ್ ಕಾಣ್ತದೆ, ದೊಡ್ಡ ಮಟ್ಟದಲ್ಲಿ ಕಾಣ್ತದೆ. ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಡುಗಳು ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು.